ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು 8th ಸೈನ್ಸ್ ಭಾಗ 1ರಲ್ಲಿ ಅಧ್ಯಾಯ 4 ದಹನ ಮತ್ತು ಜ್ವಾಲೆ ಪಾಠದ ನಡುವಿನ ಕ್ವಶನ್ಗಳು MCQಸನ್ನು ತೆಗೆದಿದ್ದೀನಿ. ಇವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಬೇಸಿಕ್ ಕ್ವಶನ್ಸ್ಗಳು, ಬೇಸಿಕ್ ಪಾಠಗಳಾಗಿವೆ. ಈ ದಹನ ಮತ್ತು ಜ್ವಾಲೆ ಪಾಠನ ಒಂದು ಸರ್ತಿ ನೀಟಾಗಿ ಓದಿ ಬಂದು ಈ ವಿಡಿಯೋನ ನೋಡಿ ಇಲ್ಲಿರೋ ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋಗಿ. ಅಂದರೆ ನಿಮಗೆ ರಿವಿಸನ್ ಆದಂಗೆ ಆಗುತ್ತೆ ಮತ್ತು ನಾವೆಷ್ಟು ಓದಿದ್ದನ್ನು ತಿಳ್ಕೊಂಡಿದ್ದೀವಿ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಬನ್ನಿ ಕ್ವಶನ್ನ ನೋಡೋಣ. ಕ್ವಶನ್ ನಂಬರ್ 1, ಒಂದು ವಸ್ತುವು ಆಕ್ಸಿಜನ್ನೊಂದಿಗೆ ವರ್ತಿಸಿ ಉಷ್ಣವನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಪ್ರಕ್ರಿಯೆಗೆ ಡ್ಯಾಶ್ ಎನ್ನುವರು. ಆನ್ಸರ್ ದಹನ. ಕ್ವಶನ್ ನಂಬರ್ 2, ದಹನಕ್ಕೆ ಒಳಗಾಗುವ ವಸ್ತುವನ್ನು ಡ್ಯಾಶ್ ಎನ್ನುವರು. ಇದನ್ನು ಡ್ಯಾಶ್ ಎಂದು ಸಹ ಕರೆಯುವರು. ಆನ್ಸರ್ ದಹ್ಯ ವಸ್ತು ಮತ್ತು ಇಂಧನವೆಂದು ಸಹ ಕರೆಯುವರು. ಕ್ವಶನ್ ನಂಬರ್ 3, ಸೂರ್ಯನಲ್ಲಿ ಉಷ್ಣ ಮತ್ತು ಬೆಳಕು ಡ್ಯಾಶ್ ಪ್ರಕ್ರಿಯೆಗಳಿಂದ ಉತ್ಪತ್ತಿಯಾಗುತ್ತವೆ. ಆನ್ಸರ್ ಬೈಜಿಕ ಪ್ರಕ್ರಿಯೆ. ಕ್ವಶನ್ ನಂಬರ್ 4, ಒಂದು ವಸ್ತುವು ಬೆಂಕಿಯಿಂದ ಹೊತ್ತಿಕೊಳ್ಳುವ ಕನಿಷ್ಠ ತಾಪವನ್ನು ಅದರ ಡ್ಯಾಶ್ ಎನ್ನುವರು. ಆನ್ಸರ್ ಜ್ವಲನ ತಾಪ. ಕ್ವಶನ್ ನಂಬರ್ 5, ಯಾವ